ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಸ್ಪೆಷಲ್ಲಾಗಿ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ತೆಗೆದುಕೊಂಡು ನಮ್ಮ PUC ಬೋರ್ಡ್ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಭಾಳ ಜನ ಪಾಸಿಂಗ್ ಪ್ಯಾಕೇಜ್ ಕೊಡಿ ಅದು ಕೊಡಿ ಅಂತ. ಲ್ಯಾಂಗ್ವೇಜಲ್ಲಿ ಆ್ಯಕ್ಚುಲಿ ಪಾಸಿಂಗ್ ಪ್ಯಾಕೇಜ್ ಇರಲ್ಲಪ್ಪ. ಅದು ನಾನು ಇಂಗ್ಲೀಷಲ್ಲಿ ರೆಡಿ ಮಾಡಿರುವಂಥದ್ದು ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ. ಬಿಕಾಸ್ ಐ ಟೀಚ್ ಇಂಗ್ಲೀಷ್, ಐ ಟೇಕ್ ಇಂಗ್ಲೀಷ್. ಬನ್ನಿ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಹಿಂದಿ ಇಂಪಾರ್ಟೆಂಟ್ ಕ್ವಶನ್ಸು ಮಂಗಳವಾರ ದಿನ ಹಿಂದಿ ಎಕ್ಸಾಮ್ ಇದೆ ನಿಮಗೆಲ್ಲರೂ ಕೂಡ, ಬುಧವಾರ 18ನೇ ತಾರೀಕು. ಹಾಗಾಗಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಪೇಪರನ್ನು ಎತ್ತಿಕೊಂಡು ಬಂದಿದ್ದೇನೆ, ಆಯಿತಾ. ಇದಕ್ಕೆ ಬನ್ನಿ. ಸುಜನ್ ಕಿ ಪತ್ನಿ ಕಾ ನಾಮ್ ಡ್ಯಾಶ್ ಅಂತ ಇದೆ. ಬುಲಾಕಿ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕರ್ತವ್ಯ ಕಾ ಆರಂಭ ಪಹಲೆ ಯಹಾಂ ಸೆ ಶುರು ಹುವಾ ಥಾ ಅಂತ ಇದೆ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಘರ್ ಸೆ ಶುರು ಹುವಾ ಥಾ ಇಸ್ ದ ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳೇ, ಔಟ್ ಆಫ್ ಆನ್ಸರು ಎಕ್ಸಾಮಲ್ಲಿ ಮಾರ್ಕ್ಸ್ ಬೇಕು ಅಂತ ಹೇಳಿದರೆ ದಯವಿಟ್ಟು ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ, ಮಾಡಲ್ ಕ್ವಶನ್ ಪೇಪರ್ 1, 2, 3, ಎಕ್ಸಾಮ್ 1 ಹಾಗೂ ಎಕ್ಸಾಮ್ 2 ಇದನ್ನೆಲ್ಲ ನೋಡಿಕೊಂಡು ಥರೋಲಿ ಇಫ್ ಯು ಪ್ರಿಪೇರ್ಡ್ ದೋಸ್ ಕ್ವಶನ್ ಪೇಪರ್ಸ್, ನಾನು ಹೇಳ್ತೀನಲ್ವಾ, ಯು ವಿಲ್ ಗೆಟ್ ಔಟ್ ಆಫ್ ಮಾರ್ಕ್ಸ್ ಇನ್ ಲ್ಯಾಂಗ್ವೇಜಸ್. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಯಾ ಕಹಾನಿ ಏನಿದು, ಏಕ್ ಕಹಾನಿ ಯಹ ಬಿ ಅಂತ, ಆಯಿತಾ. ಕ್ವಶನ್ ನಂಬರ್ 4 ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಯಾವುದು, ಎಸ್, ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಆಯಿತಾ. ಕ್ವಶನ್ ನಂಬರ್ 5 ನೋಡೋಣ. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್, ಥ್ಯಾಂಕ್ ಯು ವೆರಿ ಮಚ್. ಏನಿದು ಆಪ್ಷನ್ 3 ಅಂತ ಇದಲ್ವಾ, ಅದು ಸರಿಯಾದ ಉತ್ತರ, ಆಯಿತಾ. ಕ್ವಶನ್ ನಂಬರ್ 6 ಸುರದಾಸ್ಗೆ ಪದ್ಯ ಕಾ ವರ್ಣನ್ ಹೈ ಅಂತ ಇದೆ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಶ್ರೀಕೃಷ್ಣ ಕೆ ರೂಪ್. ಎಲ್ಲಿದೆ ಇದು ಶ್ರೀಕೃಷ್ಣ ಕೆ ರೂಪ್? ಹಾಂ, ಯಾವುದು ಕ್ವಶನ್ ನಂಬರ್ 6ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಮಾ ಅವ್ರ ಬೇಟೆ ಕಿ ಏಕ್ ದೂಸರೆ ಕೆ ಲಿಯೆ ಹೈ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7 ಗಹನೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಮನುಷ್ಯಕೋ ರಸ್ನೆ ಸಿಂಚ್ ಹೈ. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ ಮಾನವತಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9 ದಾದಾಜಿ ಇನ್ಕೆ ಏಕ್ ಮೇ ಹೈ ಅಂತ ಇದೆ, ಆಯಿತಾ. ದಾದಾಜಿ ಇನ್ಕೆ ಹಕ್ ಮೇ ಹೈ, ಕಿಸ್ಕೆ ಹಕ್ ಮೇ ಹೈ ದಾದಾಜಿ ಅನ್ನೋದಾದರೆ ಪುರಾನೆ ನೌಕರೋಂಕೆ ಹಕ್ ಮೇ ಹೈ ಅಂತ, ಅವರ ಪರವಾಗಿ ಇದ್ದಾರೆ ಅಂತ. 10ನೆಯ ಪ್ರಶ್ನೆ ಮಹಾಕಾವ್ಯಕ್ಕೆ ರಚನಾಕಾರ ಕೋನ್ ಹೈ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾಕವಿ ಭರವಿ ಅನ್ನುವಂಥದ್ದು ಸರಿಯಾದ ಉತ್ತರ. ದಟ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 10. ಇದಾದ ಮೇಲೆ ತಾವುಗಳು ನೋಡ್ಬೋದು, ಗ್ರಾಮರ್ ಪಾರ್ಟ್ ಇದೆ ಇದರಲ್ಲಿ, ಆಯಿತಾ. ಚಹರೆ ಪರ್ ಡ್ಯಾಶ್ ಥಿ ಅಂತ ಇದೆ, ಉದಾಸಿ ಥಿ ಅಂತ ಬರೀಬೇಕು, ಆಯಿತಾ. ಅಂದರೆ ಸಂತೋಷವಾಗಿರಲಿಲ್ಲ ಅಂತ. ಡ್ಯಾಶ್ ಕರ್ನೆ ಸೆ ಚರಿತ್ರ ಬಂತಾ ಹೈ ಅಂತ ಇದೆ, ಅಚ್ಚೆ ಕಾಮ್ ಕರ್ನೆ ಸೆ ಅಂತ. ಇಲ್ಲಿ ಏನಿದೆ ಆಪ್ಷನ್ ನೋಡೋಣ. ಸೇವಾ ಕರ್ನೆ ಸೆ ಚರಿತ್ರ ಬಂತಾ ಹೈ. ಫಸ್ಟ್ ಆನ್ಸರ್ ಐ ರಿಪೀಟ್ ಉದಾಸಿ ಅಂತ, ಸೆಕೆಂಡ್ ಆನ್ಸರ್ ಸೇವಾ ಅಂತ. ಥರ್ಡ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ಧರ್ಮ ಕೆ ಕಾಮ್ ಮೇ ಡ್ಯಾಶ್ ನಿಕಾಲ್ನಾ ಅಚ್ಚಾ ನಹಿ, ಆಯಿತಾ. ಧರ್ಮ ಕೆ ಕಾಮ್ ಮೇ मीना मेष निकालना अच्छा नहीं है ಅಂತ. अब इन व्यापारों से उसे डैश होती है ಅಂತ ಇದೆ, दृढ़ होती है ಅಂತ. तुम्हारे बेटों की तो डैश है, कमाई है इज़ द रೈಟ್ ಆನ್ಸರ್, ಕಮಾಯಿ ಹೈ ಅಂತ. ಹೀಗೆ ನಾವು ಮುಂದೆ ಹೋಗ್ತಾ ಇದ್ದರೆ ಮುಹಾವರೆಗಳನ್ನು ನೋಡ್ಬೋದು. ನಿಮ್ನಲಿಖಿತ ಮುಹಾವರೋं का अर्थ के साथ जोड़कर लिखिए ಅಂತ ಇದೆ. ಕಂಚನ್ ಬರಸ್ನ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಆಮ್ದನಿ ಬಡನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನಾಮ್ ಜಮಾನ ಅಂತ ಇದೆ, ಹೆಸರು ಮಾಡುವಂಥದ್ದು, ಇದಕ್ಕೆ ಸರಿಯಾದ ಉತ್ತರ ಕೀರ್ತಿ ಪಾನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಡಾಡಸ್ ಬಾಂದ ಅಂತ ಇದೆ, ಐ ಫರ್ಗೊಟ್, ಓಕೆ, ಹಿಂದಿ. ಅದಕ್ಕೆ ಸರಿಯಾದ ಉತ್ತರ ಹಿಮ್ಮತ್ ಬಡಾನ ಅನ್ನುವಂಥದ್ದು ಸರಿಯಾದ ಉತ್ತರ. ಥೂ ಕರ್ಣ ಅಂತ ಇದೆ, ಥೂ ಕರ್ಣಕ್ಕೆ ಸರಿಯಾದ ಉತ್ತರ ಬಂದು ಬೇಯಿಜ್ಜತಿ ಕರ್ಣ, ಆಯಿತಾ. ಲಾಸ್ಟ್ ಕ್ವಶನ್ ಟಾಂಗ್ ಉಡಾನ ಅಂತ ಇದೆ. ಟಾಂಗ್ ಅಡನ, ಹಾಂ ಅಡನ, ಉಠಾನ ಅಲ್ಲ ಅಡನ. ಅಂದರೆ ಏನಂತೀರ,
ಬಾದಾ ಡಾಲ್ನಾ ಅಂತ. ಇಲ್ಲಿಗೆ ಸಂಪೂರ್ಣವಾಗಿ ಮೇನ್ ಕ್ವಶನ್ ಕಂಪ್ಲೀಟ್ ಆಯಿತು. ಅಲ್ಲಿಗೆ 20 ಮಾರ್ಕ್ಸು ಕಂಪ್ಲೀಟ್ ಮಾಡಿದ್ವಿ, ಹೌದಲ್ವಾ? 10 MCQs, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು, ಜೊತೆಗೆ 5 ಮ್ಯಾಚ್ ದ ಫಾಲೋಯಿಂಗು. ಈ ರೀತಿಯಾಗಿ ನಾವು ನೋಡ್ತಾ ಹೋದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಸೃಜನ್ ಏನಿದು ಘರ್ ಸೆ ಸೃಜನ್ ಭಗತ್ ಕಾ ಅನಾಧರ್ ಕೈಸೆ ಹುವಾ ಅಂತ ಇದೆ. ಪಿತಾಜಿನೇ ರಸೋಯಿಗೆ ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನಾವು ಡೈರೆಕ್ಟಾಗಿ ಈಗ ಗ್ರಾಮರ್ ಕಡೆಗೆ ಹೋಗೋಣ. ಇವೆಲ್ಲ ಕ್ವಶನ್ಸ್ಗಳು ತಾವು ನೋಡ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 3. ದೋಸ್ ಹೂ ಆರ್ ರೈಟಿಂಗ್, those who failed, those who want to pass, those who want to get more marks, those who are writing for improvement, ಅವ್ರಿಗೆ ಬಹಳ ಒಳ್ಳೆಯದಿದು. ಬನ್ನಿ ಸರ್, ಪಾರ್ಟ್ ಸಿ ಆಯಿತು. ಪಾರ್ಟ್ ಡಿ ಕಡೆಗೆ ನಾವು ಹೋಗ್ತಾ ಇದ್ದೇವೆ ಈಗ, ಆಯಿತಾ? ಆಮೇಲೆ ಬಂತು ಪಾರ್ಟ್ ಡಿ. ನೋಡಿ ವಿದ್ಯಾರ್ಥಿಗಳೇ, ಈಗ ಫುಲ್ಲು ಗ್ರಾಮರು ಕರೆಕ್ಟಾಗಿ ನೀವು ಎಕ್ಸಾಮಲ್ಲಿ ಬರೆದುಬಿಟ್ರೆ ಏನೂ ಇರಲ್ಲ, ಭಾಳ ಈಸಿಯಾಗಿರುತ್ತೆ. ಆರಾಮಾಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಬಹುದಾಗಿದೆ ತಾವುಗಳು ಎಲ್ಲರೂ ಕೂಡ, ಆಯಿತಾ? ಏನಿದೆ, ಉಸ್ನೆ ಧೀಮೆ ಸ್ವರ್ ಮೇ ಬೋಲಿ ಕಿ ರಾಮ್ ಔರ್ ಶ್ಯಾಮ್ ಖೇಲ್ನೆ ಲಗ ಅಂತ ಇದೆ. ವಾಕ್ಯ ಶುದ್ಧ ಕೀಜಿಯೆ ಅಂತ ಇದೆ. ವಾಕ್ಯ ಶುದ್ಧ ಕೀಜಿಯೆ ಅಂತ ಹೇಳಿದರೆ ನೋಡಿ, ಬೋಲಿ ಕಿ ಅಂತ ಆಗಬೇಕದು. ಬೋಲಿ ಐತಲ್ವಾ, ಬೋಲಿ ಕಿ ರಾಮ್ ಔರ್ ಶ್ಯಾಮ್ ಖೇಲ್ನೆ ಲಗೆ ಅಂತ ಇದೆ. ವ ಉಸ್ನೆ ಅಂತ ಇದಲ್ವ, ಅದರ ಬದಲಿಗೆ ವ ಅಂತ ಆಗಬೇಕು. ವ ಧೀಮೆ ಸ್ವರ್ ಮೇ ಬೋಲಿ, ಆಯಿತಾ? ನೋಡಿ, ವ ಧೀಮೆ ಸ್ವರ್ ಮೇ ಬೋಲಿ ಕಿ ರಾಮ್ ಔರ್ ಶ್ಯಾಮ್ ಖೇಲ್ನೆ ಲಗೆ, ಎಲ್ಲ ಸರಿ ಇದೆ. ಉಸನೆ ಅಂತ ಹೋಗ್ಬಿಟ್ಟು ವ ಅಂತ ಬರಬೇಕಲ್ಲ, ವ ಬರೆದು ಹಾ ಬರೆದ್ರೆ ಮುಗೀತು. ನಿನ್ನೆ ಲಿಖಿತ ವಾಕ್ಯೊಮ್ಮೆ ಸೂಚನಾ ಸುರ್ ಬದಲಿಯೇ ಅಂತ ಇದೆ. ಏನಂತೀರಾ, ರೀರೇಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ, ಆಯಿತಾ? ಇಂಗ್ಲೀಷಲ್ಲಿ 31 ಕ್ವಶನ್ ನಂಬರಲ್ಲಿ ಭೂತಕಾಲ ಮೇ ಬದಲಿಯೇ ಅಂತ ಇದೆ. ಭೂತಕಾಲದಲ್ಲಿ ಬದಲಿಸಿ ಅಂತ. ಏನು ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ, ವ ಗಡ್ ಕಟ್ ಸೆ ಖತಾ ಹೈ ಅಂತ ಇದೆ. ವ ಗದಾ ಕಾಂಟ್ ಸೆ ಖತಾ ಥ ಹೈ ಅಂತ ಇದಲ್ವ, ಅದನ್ನು ತೆಗೆದುಬಿಟ್ಟು ಹೈ ಅಂದರೆ ಭವಿಷ್ಯತ್, ಅದನ್ನು ಭೂತಕಾಲ ಮಾಡಬೇಕು. ಥ ಅಂತ ಬರ್ತಾರೆ, ಮುಗೀತು. ನಿಮೋನಿಯಾ ಕೆ ಕಾರಣ ರೋಗಿ ಮರ್ ಜಾಯೇಗಾ ಅಂತ ಇದೆ, ಆಯಿತಾ? ಇದನ್ನು ಈಗ ಎದುರು ವರ್ತಮಾನ ಮೇ ಬದಲಿಯೇ ಅಂತ ಇದೆ. ವರ್ತಮಾನ ಅಂತ ಹೇಳಿದರೆ ಪ್ರೆಸೆಂಟಲ್ಲಿ ಮಾಡಬೇಕು. ವರ್ತಮಾನ ಕಾಲ, ಭೂತಕಾಲ ಅಂತ, ಭವಿಷ್ಯತ್ ಅಂತ ಬರ್ತಲ್ವ. ಈಗ ವರ್ತಮಾನ ಅಂದರೆ ಪ್ರೆಸೆಂಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಈಗ ನಾವು ಜಾಯೇಗಾ ಬದಲಿಗೆ ನೋಡಿ, ನಿಮೋನಿಯಾಕ್ಕೆ ಕಾರಣ ರೋಗಿ ಮರ್ತಾ ಹೈ ಅಂತ ಬರೀಬೇಕು ಅಷ್ಟೇ. ಮರ್ ಜಾಯೇಗಾ ಅಂದರೆ, ಆಯಿತಾ, ಅದು ಇದಾಗತ್ತೆ. ಹಾಗಾಗಿ ಅದನ್ನು ಮರ್ತಾ ಹೈ ಅಂತ ಬರೆದುಬಿಟ್ರೆ ವರ್ತಮಾನ ಕಾಲ ಆಗತ್ತೆ. ಅನ್ಯ ಲಿಂಗ ರೂಪ ಬದಲಿಯೇ ಅಂತ ಇದೆ. ಇದಕ್ಕೆ ಆಪೋಸಿಟ್ ವರ್ಡ್ ಬರೆದ್ರೆ ಆಯಿತು, ಆಪೋಸಿಟ್ ಜೆಂಡರು. ಬೂಡ ಅಂತ ಇದೆ. ಬೂಡ ಅಂದರೆ ಅಜ್ಜ ಅಂತ, ಅಜ್ಜಿ ಅಂತ ಕನ್ನಡದಲ್ಲಿ ಬರೀತೀರ, ಹಾಗೆ ಬೂಡಿ ಅಂತ ಬರೀಬೇಕು. ಮೇಲ್ಗಡೆ ಅದಕ್ಕೆ ಹಿಂಗೆ ಸುತ್ತಬಿಟ್ರೆ ಮುಗೀತು, ರೆಡಿ ಆಗುತ್ತೆ. ಕವಿ ಅಂತ ಇದೆ. ಕವಿಗೆ ಕವ ಇತ್ರಿ ಅಂತ ಬರೀಬೇಕು. ಈ ವಿ ತೆಗಿಬೇಕು, ಅದನ್ನು ಈ ಕಡೆ ಒಯ್ಯಬೇಕು, ಇನ್ನೊಂದು ಕಡೆ, ಆಯಿತಾ? ಇತ್ರಿ ಮಾಡಬೇಕು, ಅದನ್ನು ಕವ ಇತ್ರಿ ಅಂತ, ಮುಗೀತಾ? ಮತ್ತು ಕವಿ ಇತ್ರಿ ಅಂತ ಇಲ್ಲ, ಕವ ಇತ್ರಿ ಅಂತ. ಅನೇಕ ಶಬ್ದ ಕೇಳಿಯೇ ಏಕ್ ಶಬ್ದ ಲಿಖಿ ಅಂತ ಇದೆ. ಅಂದರೆ ಒನ್ ವರ್ಡನ್ನು ಮಾಡಬೇಕು, ಭಾಳ ಈಸಿ. ಬಡಾ ಭಾಯಿ ಅಂತ ಇದೆ. ಇನ್ನೊಂದು 33 ಮೇನ್ ಕ್ವಶನ್, ಛಾತ್ರೋಂಕೆ ರಹನೆ ಕ್ಯಾ ಸ್ಥಾನ ಅಂತ ಇದೆ. ಅದನ್ನು ನಿವಾಸ್ ಅಂತಲೂ ಕರಿತೀವಿ, ಛಾತ್ರ ನಿವಾಸ್ ಅಂತ ಹೇಳ್ತೀವಿ, ಛಾತ್ರ ಭವನ್ ಅಂತಲೂ ಕೂಡ ಕರಿಬೋದು. ಅಗ್ರಜ ಅಂತ ಕರೀತಾರೆ, ಬಡಾ ಭಾಯಿಗೆ ಅಗ್ರಜ ಅಂತ. ಕ್ವಶನ್ ನಂಬರ್ 34, ಇಲ್ಲಿ ಒಂದು ಪ್ಯಾಸೇಜನ್ನು ನೀಡಲಾಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಇದು 5 ಮಾರ್ಕ್ಸಿಗಿರುತ್ತೆ. ಆರಾಮಾಗಿ ಮೇಲ್ಗಡೆ ನೋಡಿ ಕೆಳಗಡೆ ಕಾಪಿ ಮಾಡಿದರೆ ಆನ್ಸರನ್ನು ಬರೆಯಬಹುದಾಗಿರುತ್ತೆ. ನಂತರದಲ್ಲಿ ತಾವುಗಳು ನೋಡ್ಬೋದು, ಕ್ವಶನ್ ನಂಬರ್ 35 ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಪೂರ್ತಿ ಓದ್ಕೊಂಡು, ಆಯಿತಾ, ಆರಾಮಾಗಿ ಪತ್ರ ಲೇಖನನ ಬರಿಬೋದು. ಪತ್ರಲೇಖದಲ್ಲಿ ಭೇಜ್ನೆ ವಾಲೆ ಕಾ ಪತಾ ಬರೀಬೇಕು, ಅದರ ಒಂದು ಫಾರ್ಮೆಟ್ ಇರುತ್ತೆ. ನಂತರದಲ್ಲಿ ಸಂಬೋಧನೆ ಮಾಡಬೇಕು, ನಂತರದಲ್ಲಿ ವಿಷಯ ವಿವರಣ ಇರಬೇಕು, ನಂತರದಲ್ಲಿ ಅಭಿವದನ್ ಇರಬೇಕು, ಸೇವಾಮೆ ಅಂತ, ಆಯಿತಾ? ಈಗ ನೋಡೋಣ, ನಾವು ಒಟ್ಟಾಗಿ ಬಾಳಬೇಕು, ವಿ ಶುಡ್ ಲೀವ್ ಯುನೈಟೆಡ್ಲಿ ಅಂತ ಇದೆ. ಹಮೇ ಮಿಲ್ಜುಲ್ಕರ್ ಕರ್ನಾ ಚಾಹಿಯೆ ಅಂತ. 36ನೇ ಪ್ರಶ್ನೆ, ಒಗ್ಗಟ್ಟಾಗಿ ಬಾಳಬೇಕು.
ಹಮೇ ಮಿಲ್ಜುಲ್ ಕರ್ ರಹನಾ ಚಾಹಿಯೆ ಅಥವಾ ಜೀನಾ ಚಾಹಿಯೆ ಅಂತ ಎರಡೂ ಕೂಡ ಬರಿಬೋದು. ವೈಜ್ಞಾನಿಕ ಉನ್ನತಿಯಿಂದ ಮಾನವ ಜನಾಂಗದ ಉನ್ನತಿ ಸಾಧ್ಯ ಅಂತ ಇದೆ. ಡೆವಲಪ್ಮೆಂಟ್ ಆಫ್ ಹ್ಯುಮ್ಯಾನಿಟಿ ಈಸ್ ಪಾಸಿಬಲ್ ಥ್ರೂ ಸೈಂಟಿಫಿಕ್ ಡೆವಲಪ್ಮೆಂಟ್ ಅಂತ ಇದೆ. ಇದಕ್ಕೆ ಏನು ಬರೀತೀರಾ? ವೈಜ್ಞಾನಿಕ ಅಂತಿದೆ. ಮಾನವ जाति का विकास वैज्ञानिक विकास से ही संभव है ಅಂತ ನೋಡಿ. ಮಾನವ ಜಾತಿ का विकास वैज्ञानिक विकास से ही संभव है ಅಂತ. ಸಂಭವ ಆಯಿತಾ, ಸಾಧ್ಯ ಅಂದರೆ ಸಂಭವ ಅಂತ. ವಿದ್ಯಾರ್ಥಿ ಜೀವನವೇ ಸುವರ್ಣ ಯುಗ ಅಂತ ಇದೆ. ವಿದ್ಯಾರ್ಥಿ ಜೀವನ್ ಹಿ ಸುವರ್ಣ ಯುಗ್ ಹೈ ಅಂತ ಬರೀಬೇಕು. ಯುಗ್ ಹೈ ಅಂತ ಭಾಳ ಈಸಿ. ಸೇಮ್ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಇದೆ. ವಿದ್ಯಾರ್ಥಿ ಜೀವನವೇ ಸುವರ್ಣ ಯುಗ ಅಂತ. ಹಿಂದಿನಲ್ಲೂ ವಿದ್ಯಾರ್ಥಿ ಜೀವನವೇ ಬದಲಿಗೆ ಹಿ ಸುವರ್ಣಿಗೆ ಸುವರ್ಣ ಅಂತಲೇ ಬರೀಬೇಕು. ಆಯಿತಾ, ಯುಗ್ ಹೈ ಅಂತ ಬರೆದ್ರೆ ಮುಗೀತು. ನೀವು ಎಂದಾದರೂ ರೈಲಿನಲ್ಲಿ ಪ್ರಯಾಣ ಮಾಡಿದ್ದೀರಾ ಅಂತ ಇಲ್ಲಿ ಪ್ರಶ್ನೆ ಇದೆ. ಹ್ಯಾವ್ ಯು ಎವರ್ ಟ್ರಾವೆಲ್ಡ್ ಬೈ ಟ್ರೈನ್? ಹ್ಯಾವ್ ಯು ಎವರ್ ಟ್ರಾವೆಲ್ಡ್ ಬೈ ಟ್ರೈನ್? ಹ್ಯಾವ್ ಯು ಎವರ್ ಟ್ರಾವೆಲ್ಡ್ ಬೈ ಬಸ್? ಹ್ಯಾವ್ ಯು ಎವರ್, ಇಲ್ಲಿ ಅಷ್ಟೇ, ಮತ್ತೆ ಏನೂ ಇಲ್ಲ. ಕ್ಯಾ ಆಪ್ನೆ ಕಭಿ ರೈಲ್ ಸೆ ಯಾತ್ರಾ ಕಿ ಹೈ? ನೋಡಿ, ಕ್ಯಾ ಆಪ್ನೆ ಕಭಿ ರೈಲ್ ಸೆ ಯಾತ್ರಾ ಕಿ ಹೈ? ಕ್ವಶನ್ ಮಾರ್ಕ್ ಹಾಕಬೇಕು, ನೆನಪಿರಲಿ. ನಾವು ಬೇಗ ಎದ್ದರೆ ಸೂರ್ಯೋದಯವನ್ನು ನೋಡಬಹುದು ಅಂತ ಇದೆ. ವಿ ಕ್ಯಾನ್ ಸಿ ದಿ ಸನ್ರೈಸ್ ಇಫ್ ವಿ ಗೆಟ್ ಅಪ್ ಅರ್ಲಿ ಇನ್ ದಿ ಮಾರ್ನಿಂಗ್ ಅಂತ. ಹೌದಲ್ವಾ? ಇದಕ್ಕೆ ಬಹಳ ಈಸಿ. ಅಗರ್ ಆಪ್ ಜಲ್ದಿ ಉಠೆಂಗೆ ತೋ ಸೂರ್ಯೋದಯ ದೇಖ್ ಪಾಯೆಂಗೆ ಅಂತ. ನೋಡಿ, ಅಗರ್ ಆಪ್ ಜಲ್ದಿ ಉಠೆಂಗೆ ತೋ ಸೂರ್ಯೋದಯ ದೇಖ್ ಪಾಯೆಂಗೆ. ಧನ್ಯವಾದಗಳು. ಇಲ್ಲಿಗೆ ಸಂಪೂರ್ಣವಾಗಿ 80 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಮುಗಿಸಿಕೊಟ್ಟಿದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ತಾವುಗಳು ಇದು ಮಾಡಿ. ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ಗಳಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲದೂ ಕೂಡ ಕೊಟ್ಟಿರ್ತೇನೆ. ಗಾಡ್ ಬ್ಲೆಸ್ ಯು ಆಲ್.